ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ? ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹೀಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು, ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು, ಎಲ್ಲಾದರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವರು ಕಂಡೀಷನ್ ಇತ್ತು. ಅವ್ರು ಡೈಲಾಗ್ ಕೊಡಿದ್ರೆ ಡೈಲಾಗ್. ಅಧ್ಯಕ್ಷರೇ, ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ, ಯತ್ನಾಳ್ ಅವರೇ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈಗ ರಕ್ತದಾನ, ಅನ್ನದಾನ, ಭೂದಾನ ಇದೆಯಲ್ಲ, ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ. ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು. ಈ ಸರ್ಕಾರಕ್ಕೆ ದಾನಿಗಳು ನಾವು. ಹಾಂ, ಹೆಂಗೆ ನಾವು ಬೇರೆ ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯೋಕ್ಕೆ, ಹಂಗೆ ಹಾಂ ಇಲ್ಲ, ಸ್ಪೀಕರ್ದು ಇಲ್ಲ, ಅದರ ಲಿಸ್ಟಲ್ಲಿ ಇಲ್ಲ. ಚೆಕ್ ಮಾಡಿದ್ರೆ ಇಲ್ಲ, ಅವರು ಆ ಲಿಸ್ಟಲ್ಲಿ ಇಲ್ಲ. ರಾತ್ರಿ 7 ಗಂಟೆ ಮೇಲೆ ಲಿಸ್ಟಲ್ಲಿ ಇಲ್ಲ. ಅಂದರೆ ಅವರು ಕೂಡ ನಾವು ದಾನ ಮಾಡಿದಿರಿ, ಅಲ್ಲ, ನಾವು ಈ ಸರ್ಕಾರಕ್ಕೆ ದಾನ ಮಾಡಿದಿರಿ, ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ. ನಮ್ಮ ಮೇಲೆ ತೆರಿಗೆ ಹಾಕಿದಿರಲ್ಲ, ದಾನ ಮಾಡೋರಿಗೆ ಅಶೋಕ್ ಅವರೇ ದಾನದ ತೆರಿಗೆ ಹೇಳಲ್ಲ. ಈಗ ನೀವೊಂದು ಮಾತು ಹೇಳಿದ್ರಿ, ಆ ಲಿಸ್ಟದಲ್ಲಿ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ, ಅಂದ್ರೆ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡದ್ದು ಖಾತ್ರಿ ಆಯ್ತಲ್ಲ? ಇಲ್ಲ, ನಾನು ತರ್ಸ್ಕೊಂತೀನಿ. ಅಲ್ಲಲ್ಲ, ಅವ್ರದ್ದು ಲಿಸ್ಟ್ದೊಳಗೆ ಹೆಸರಿಲ್ಲ ಅಂದ್ರೆ ನೀ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡಂಗೆ ಆಯ್ತಲ್ಲ? ಅದು ಸ್ಪೀಕರ್ಗೆ ಬಿಟ್ಬಿಡೋಣ. ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗುತ್ತೆ 7 ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ. ಅವರೆಲ್ಲ ನನ್ನ ಹತ್ರ ಹೇಳಿದ್ರು ಅವ್ರು ಒಂದ್ಸರಿ ಹೇಳಿದ್ರು, ಮರಾಯತನಪ್ಪ 7 ಗಂಟೆ ನೋಡಿ ನೀವು ಏನೇನಂತಾರಪ್ಪ, ಆಯ್ತು ಮುಂದೆ ಸರಿ ಇದೆ. ಹಾಗೆ ಹೇಳೋದವ್ರು ನಮ್ಮ ಹತ್ರ. 7 ಗಂಟೆ ನೋಡ್ತೀರಿ, 7 ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಹಾಕಿದ್ರಿ, ಎರಾಬಿರಿ ಅವ್ರದ್ದು ಲೈಸೆನ್ಸ್ ಫೀಸೂ ಜಾಸ್ತಿ ಮಾಡಿಬಿಟ್ರಿ. 50% ಲೈಸೆನ್ಸ್ ಫ್ರೀನೂ ಜಾಸ್ತಿ ಮಾಡಿದ್ರಿ, ಕುಡಿಯೋರ್ಗೂ ಜಾಸ್ತಿ ಮಾಡಿದ್ರಿ.